ಕರ್ನಾಟಕ ಸ್ಟುಡಿಯೋಗೆ ಸ್ವಾಗತ. ನಾನು ಬಸವರಾಜು. ನಾಡಿನ ಅತ್ಯಂತ ವಿಶ್ವಾಸಾರ್ಹ ಪತ್ರಿಕೆ ಪ್ರಜಾವಾಣಿ ಇವತ್ತು ಗಂಭೀರವಾದಂತಹ ಒಂದು ಸಂಗತಿಯನ್ನು ವಿಶ್ಲೇಷಣಾತ್ಮಕವಾಗಿ ಒಂದು ವರದಿಯನ್ನು ಪ್ರಕಟಿಸಿದೆ. ಕರ್ನಾಟಕಕ್ಕೆ ಭಾರಿ ಅನ್ಯಾಯ, ಗುಜರಾತಿಗೆ ವಿಪರೀತ ಏರಿಕೆ ಅನ್ನುವಂಥದ್ದು ಸುದ್ದಿ. ನೋಡಿ, 15ನೇ ಹಣಕಾಸು ಆಯೋಗ ರಾಜ್ಯಗಳಿಗೆ GST ತೆರಿಗೆಯ ಪರಿಹಾರವನ್ನು, ಅದರ ಪಾಲನ್ನು ನೀಡಿದೆ, ಪಾಲಿನ ಅಂಶಗಳನ್ನು ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಮೋಸ ಮಾಡಿದೆ ಅನ್ನೋದನ್ನು ಈ ವರದಿ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದೆ. 6.5 ಕೋಟಿ ಕನ್ನಡಿಗರ ತೆರಿಗೆ ಹಣದ ಹಂಚಿಕೆಯಲ್ಲಿ ತಾರತಮ್ಯ ಆಗಿದೆ, ಕೇಂದ್ರ ಸರ್ಕಾರ ಮಾಡಿದೆ. ಅತಿ ಹೆಚ್ಚು ದುಡಿಯುವಂತಹ ದಕ್ಷಿಣದ ರಾಜ್ಯಗಳಿಗೆ ದಾಕ್ಷಿಣ್ಯದ ರೂಪದಲ್ಲಿ ಪೈಸೆ ಲೆಕ್ಕದಲ್ಲಿ ಹಂಚಿಕೆ ಮಾಡಿದರೆ, ಉತ್ತರದ ರಾಜ್ಯಗಳಿಗೆ ರೂಪಾಯಿಗಳ ಲಾಭವನ್ನು ಕೊಟ್ಟಿದೆ. ರಾಜ್ಯಗಳಿಂದ ಕೇಂದ್ರ ಸರ್ಕಾರ ಸಂಗ್ರಹಿಸುವಂತಹ ನೇರ ತೆರಿಗೆ ಮತ್ತು ಪರೋಕ್ಷ ತೆರಿಗೆಗಳಲ್ಲಿ ರಾಜ್ಯದ ಪಾಲನ್ನು ಹಣಕಾಸು ಆಯೋಗ ನಿಗದಿ ಮಾಡುತ್ತೆ. ರಾಜ್ಯಗಳ ಜನಸಂಖ್ಯೆ, ತಲಾದಾಯ, ಅದರ ಅಂತರ, ವಿಸ್ತೀರ್ಣ ಮತ್ತಿತರ ಮಾನದಂಡಗಳನ್ನು ಬಳಸಿಕೊಂಡು ಅವುಗಳಿಗೆ ಎಷ್ಟು ಪ್ರಮಾಣದಲ್ಲಿ ತೆರಿಗೆ ಪಾಲನ್ನು ನೀಡಬೇಕು ಅನ್ನೋದನ್ನು ಹಣಕಾಸು ಆಯೋಗ ನಿರ್ಧರಿಸುತ್ತೆ. ಹೀಗೆ 15ನೇ ಹಣಕಾಸು ಆಯೋಗ ನಿಗದಿ ಮಾಡಿದ ಪಾಲಿನಲ್ಲಿ ಕರ್ನಾಟಕಕ್ಕೆ ಬಹುದೊಡ್ಡ ಅನ್ಯಾಯ ಆಗಿದೆ. ಈ ಹಿಂದೆ ಅತಿ ಹೆಚ್ಚು ತೆರಿಗೆಯನ್ನು ಕೊಡ್ತಿದ್ದಂತಹ ರಾಜ್ಯಗಳಿಗೆ ಕಡಿಮೆ ಪಾಲು ಸಿಗ್ತಿತ್ತು. ಆದರೆ ಈ ಸಲ 15ನೇ ಹಣಕಾಸು ಆಯೋಗದಲ್ಲಿ ಹೆಚ್ಚಿನ ತೆರಿಗೆ ಪಾಲನ್ನು ಕಟ್ಟುವಂತಹ ರಾಜ್ಯಗಳಿಗೂ ಕೂಡ ತೆರಿಗೆ ಹಂಚಿಕೆಯಲ್ಲಿ ಪಾಲಿನ ಅಂಶವನ್ನು ಹೆಚ್ಚಿಸಿದೆ. ಆದರೆ ಕರ್ನಾಟಕಕ್ಕೆ ಹೆಚ್ಚಿಸಿಲ್ಲ. ಒಂದು ಸಣ್ಣ ಉದಾಹರಣೆ ನಿಮಗೆ. ಗುಜರಾತ್ಗೆ 12,036 ಕೋಟಿ, ಇನ್ನು ತಮಿಳುನಾಡಿಗೆ 11,026 ಕೋಟಿ ಹೆಚ್ಚಿನ ಏರಿಕೆ ಆಗಿದೆ ಈ ಪಾಲಿನಲ್ಲಿ. ಆಂಧ್ರ ಪ್ರದೇಶಕ್ಕೆ 8,551 ಕೋಟಿ ಏರಿಕೆಯಾಗಿದೆ. ಕರ್ನಾಟಕಕ್ಕೆ ಬರೀ 1,358 ಕೋಟಿ ಅಷ್ಟೇ ಏರಿಕೆಯಾಗಿದೆ. ಎಲ್ರಿಗೂ ಕೂಡ 7ರಿಂದ 10, 11 ಕೋಟಿ ಹೆಚ್ಚಿಗೆ ಆಗಿದ್ದರೆ, 11,000 ಕೋಟಿ ಹೆಚ್ಚಿಗೆ ಆಗಿದ್ದರೆ, ಕರ್ನಾಟಕಕ್ಕೆ ಕೇವಲ 1,358 ಕೋಟಿ ಹೆಚ್ಚಿಗೆ ಆಗಿದೆ. ಕೇವಲ 3% ಕರ್ನಾಟಕಕ್ಕೆ ಹೆಚ್ಚಳ ಮಾಡಿದ್ದಾರೆ. ಗುಜರಾತ್ಗೆ 51% ಹೆಚ್ಚಳ ಆಗಿದೆ. ನೋಡಿ, ಕೇಂದ್ರಕ್ಕೆ ನಾವು 1 ರೂಪಾಯಿ ಕೊಟ್ಟರೆ ನಮಗೆ ಅವರು ವಾಪಸ್ ಕೊಡುವಂಥದ್ದು 15 ಪೈಸೆ. ಅದೇ ಉತ್ತರ ಪ್ರದೇಶ 1 ರೂಪಾಯಿ ಕೊಟ್ಟರೆ ಅದಕ್ಕೆ 2 ರೂಪಾಯಿ 73 ಪೈಸೆ ವಾಪಸ್ ಕೊಡುತ್ತೆ. ಕರ್ನಾಟಕಕ್ಕೆ ಹಾಗೆ ನೋಡಿದ್ರೆ 85 ಪೈಸೆಯ ಅನ್ಯಾಯ. 85 ಪೈಸೆ ಅನ್ನೋದು ಕಡಿಮೆ ಅಲ್ಲ, ಅದು ಸಾವಿರ ಕೋಟಿಗಳಲ್ಲಿ, ಲಕ್ಷ ಕೋಟಿಗಳಲ್ಲಿ ಕರ್ನಾಟಕಕ್ಕೆ ಲಾಸ್ ಆಗುತ್ತೆ. ಹಾಗಿದ್ರೆ ತೆರಿಗೆ ಕಟ್ಟುವ ವಿಚಾರದಲ್ಲಿ ಮತ್ತು ಹಂಚಿಕೆ ವಿಚಾರದಲ್ಲಿ ಕರ್ನಾಟಕ ಮತ್ತು ಗುಜರಾತನ್ನು ಪ್ರಧಾನಿ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಯಾವ ರೀತಿ ತಾರತಮ್ಯ ಮಾಡಿದೆ ಅಂತ ನೋಡಿದ್ರೆ, ನೋಡಿ, ತೆರಿಗೆ ಕಟ್ಟುವಲ್ಲಿ 2018ರಿಂದ 2023 ತನಕದ ಲೆಕ್ಕವನ್ನು ಇಟ್ಕೊಂಡು ಹೇಳ್ತಿರುವಂಥದ್ದು ಕರ್ನಾಟಕ 2ನೇ ಪ್ಲೇಸ್ ಬರುತ್ತೆ. ನರೇಂದ್ರ ಮೋದಿಯವರ ತವರು ರಾಜ್ಯ ಗುಜರಾತ್ 6ನೇ ಪ್ಲೇಸ್ಗೆ ಬರುತ್ತೆ. ನೋಡಿ, ಕರ್ನಾಟಕ 2018-23 ನಡುವೆ ಇಲ್ಲಿ ಕಲೆಕ್ಟ್ ಆದಂತಹ ತೆರಿಗೆ 14.04 ಲಕ್ಷ ಕೋಟಿ. ಗುಜರಾತಲ್ಲಿ ಎಷ್ಟು ಸಂಗ್ರಹ ಆಯಿತು? 2018-23 ನಡುವಿನ ತೆರಿಗೆ ಸಂಗ್ರಹಣೆ 7.39 ಲಕ್ಷ ಕೋಟಿ. ಅರ್ಧಕ್ಕಿಂತ ಕಡಿಮೆ ಸಂಗ್ರಹ ಆಗಿದೆ ಕರ್ನಾಟಕಕ್ಕೆ ಹೋಲಿಕೆ ಮಾಡಿದ್ರೆ. 2018-23 ನಡುವೆ ತೆರಿಗೆ ಪಾಲು ಕರ್ನಾಟಕಕ್ಕೆ ಎಷ್ಟು ಬಂತು? 1,56,000 ಕೋಟಿ. ಗುಜರಾತ್ಗೆ ಎಷ್ಟು ಬಂದಿದೆ 2018-23 ಮಧ್ಯೆ? 1,51,000 ಲಕ್ಷ ಕೋಟಿ. ಗುಜರಾತ್ಗೆ 2018-23 ನಡುವೆ ತೆರಿಗೆಯ ಸಂಗ್ರಹಣೆಯ ಪಾಲು ಅಂತ ಸಿಕ್ಕಿದ್ದು 1.51 ಲಕ್ಷ ಕೋಟಿ. ನೋಡಿ, 2 ಪಟ್ಟು ನಾವು ಕಟ್ಟಿದ್ರೂ ಕೂಡ ನಮಗೆ 1.56 ಲಕ್ಷ ಕೋಟಿ ಕೊಡ್ತಾರೆ. ಗುಜರಾತ್ಗೆ 1.51 ಲಕ್ಷ ಕೋಟಿ ಕೊಡ್ತಾರೆ. ಅವ್ರು ಕಟ್ಟಿದ್ದು ಬರೀ 7 ಚಿಲ್ಲರೆ ಲಕ್ಷ ಕೋಟಿ. ನಾವು ಕಟ್ಟಿದ್ದು 14 ಲಕ್ಷ ಕೋಟಿ. ವಾರ್ಷಿಕ ತೆರಿಗೆ ಪಾಲು ಎಷ್ಟು ಸಿಗುತ್ತೆ ಕರ್ನಾಟಕಕ್ಕೆ ಮತ್ತು ಗುಜರಾತ್ಗೆ? ಅವ್ರು ಕಟ್ಟೋದು 7 ಲಕ್ಷ ಕೋಟಿ 2018-23 ಮಧ್ಯೆ. ನಾವು ಕಟ್ಟಿದ್ದು 14 ಲಕ್ಷ ಕೋಟಿ. ನಮಗೆ ಸಿಗೋದು 37,252 ಕೋಟಿ.
ಗುಜರಾತ್ಗೆ 35,525 ಕೋಟಿ ಸಿಗುತ್ತೆ. 2018ರಲ್ಲಿ ನಮಗೆ ಎಷ್ಟು ಬರ್ತಿತ್ತು ವಾರ್ಷಿಕ ತೆರಿಗೆ ಪಾಲು? 35,894 ಕೋಟಿ ಸಿಗ್ತಿತ್ತು. ಈಗ 37,252 ಕೋಟಿ ಸಿಗ್ತಿದೆ. 15ನೇ ಹಣಕಾಸು ಆಯೋಗದಲ್ಲಿ ನಮಗೆ ಕೇವಲ 3% ಹೆಚ್ಚಳ ಮಾಡಿದರೆ. ಆ ಕಾರಣಕ್ಕೋಸ್ಕರನೇ ನಮಗೆ 1,358 ಕೋಟಿ ಅಷ್ಟೇ ಹೆಚ್ಚಳ ಸಿಗ್ತಿದೆ. ಗುಜರಾತ್ಗೆ ಬಂದರೆ 2018ರಲ್ಲಿ ಇವರು ಪಡೆದಿದ್ದಂತಹ ವಾರ್ಷಿಕ ತೆರಿಗೆಯ ಪಾಲು 23,489 ಕೋಟಿ. ಈಗ 35,525 ಕೋಟಿ. ಎಷ್ಟು ಪರ್ಸೆಂಟ್ ಹೆಚ್ಚು ಮಾಡಿಕೊಂಡಿದ್ದಾರೆ ಗುಜರಾತ್ಗೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ? 51% ಹೆಚ್ಚಳ ಆಗಿದೆ. ನಮಗೆ ಕೇವಲ 3%. 14ನೇ ಹಣಕಾಸು ಆಯೋಗದಲ್ಲಿ ನಮ್ಮ ತೆರಿಗೆ ಪಾಲಿನ ಪ್ರಮಾಣ 4.71% ಇತ್ತು. ಅದನ್ನು ನಮ್ಮ ರಾಜ್ಯದಿಂದಲೇ ಆಯ್ಕೆಯಾದಂತಹ ರಾಜ್ಯಸಭೆಯ ಸದಸ್ಯರಾಗಿ ಆಯ್ಕೆಯಾದಂತಹ ನಿರ್ಮಲಾ ಸೀತಾರಾಮನ್ ಅವರ ನೇತೃತ್ವದ ಹಣಕಾಸು ಆಯೋಗ 3.64%ಗೆ ಇಳಿಕೆ ಮಾಡಿದೆ. ಆ ಕಾರಣಕ್ಕೋಸ್ಕರನೇ ನಮಗೆ ಬಹುದೊಡ್ಡ ಲಾಸ್ ಆಗ್ತಿದೆ. ನೋಡಿ, 16 ಕೇಸ್ ಇರುವಂತಹ ಒಬ್ಬ ಮಾಜಿ ರೌಡಿ ಪರವಾಗಿ ನಮ್ಮ ಕರಸೇವಕ, ನಾನೂ ಕರಸೇವಕ, ನನ್ನನ್ನೂ ಕೂಡ ಅರೆಸ್ಟ್ ಮಾಡಿ ಅಂತ ಹೇಳುವಂತಹ ಬೋರ್ಡ್ ಹಿಡ್ಕೊಂಡು ಪ್ರೊಟೆಸ್ಟ್ ಮಾಡುವಂತಹ BJPಯ ನಾಯಕರು ನಾಡಿನ ನ್ಯಾಯಕ್ಕೋಸ್ಕರ ಆ ರೀತಿ ಬೋರ್ಡ್ ಹಿಡ್ಕೊಂಡು ಪ್ರೊಟೆಸ್ಟ್ ಮಾಡ್ತಾರೆ. ರಾಮ ಕೃಷ್ಣ ಇಬ್ಬರು ಸಾಕು, ಭೀಮ ಬೇಡವೇ ಬೇಡ ಅನ್ನುವಂತಹ ಜನ ನಾಡಿನ ಉದ್ಧಾರಕ್ಕೋಸ್ಕರ, ನಾಡಿನ ಪಾಲಿಗೋಸ್ಕರ ಮಾತಾಡ್ತಾರ. ಊರು ತುಂಬ ಮಂತ್ರಾಕ್ಷತೆ ಹಂಚುವಂತಹ BJPಗರು ರಾಜ್ಯದ ಪರಿಹಾರಕ್ಕೋಸ್ಕರ, ರಾಜ್ಯದ ಅಕ್ಕಿಗೋಸ್ಕರ ಪ್ರೊಟೆಸ್ಟ್ ಮಾಡಲ್ಲ. ಇರುವ ಬಾಯನ್ನು ಕೇವಲ ಧರ್ಮಕ್ಕಷ್ಟೇ ಬಿಚ್ಚುವಂತಹ ನಾಯಕರು, ಅರಚುವಂತಹ ನಾಯಕರು ನಾಡಿನ ವಿಚಾರಕ್ಕೆ, ಕನ್ನಡ ಧರ್ಮದ ವಿಚಾರಕ್ಕೆ ಮಾತಾಡೋದಿಲ್ವ ಅಥವಾ ಮೂಕರಾಗ್ತಾರ? ಗುಜರಾತ್ಗೆ 51% ತೆರಿಗೆ ಪಾಲು ಹೆಚ್ಚಳ ಆಗಿದೆ, ಕರ್ನಾಟಕಕ್ಕೆ 3% ಆಗಿದೆ ಅನ್ನುವಂತಹ ವಿಚಾರವನ್ನು ಮರೆಮಾಚಿ ರಾಮ ಕೃಷ್ಣ ಗೋವಿಂದ ಅನ್ನುವಂತಹ BJP ನಾಯಕರು ಕನ್ನಡಿಗರಿಗೆ ಯಾವ ಸಂದೇಶವನ್ನು ರವಾನಿಸ್ತಿದ್ದಾರೆ? 25+1 ಸಂಸದರು ಆಯ್ಕೆಯಾಗಿ ಯಾವ ಸಾಧನೆ ಮಾಡಿದ್ದಾರೆ? ಮೋದಿಯವರ ಎದುರಲ್ಲಿ ನಾಡಿನ ವಿಚಾರಕ್ಕೆ ಯಾಕೆ ಬಾಯಿ ಬಿಡೋದಿಲ್ಲ? ರಾಮ ಕೃಷ್ಣ ಗೋವಿಂದ ಸಾಕು, ಕನ್ನಡ ಬೇಕಾಗಿಲ್ಲ ಅನ್ನುವಂಥದ್ದು BJPಗಳ ಲೆಕ್ಕಾಚಾರವ ಅಥವಾ ಕನ್ನಡದ ವಿಚಾರದಲ್ಲಿ ಅವರು ಮೌನವಾಗ್ತಾರ? ಕನ್ನಡಿಗರಿಗೆ ಮೋದಿ ನೇತೃತ್ವದ ಸರ್ಕಾರ ಅನ್ಯಾಯ ಮಾಡಿದೆಯಾ? ಈ ವಿಚಾರವಾಗಿ ಕನ್ನಡಿಗರು ಯಾವ ರೀತಿ ವರ್ತಿಸ್ತಾರೆ ಲೋಕಸಭಾ ಚುನಾವಣೆಯಲ್ಲಿ? ಕಮೆಂಟ್ ಮಾಡಿ.